ನೆಕ್ಲೆಸ್ ಕೊಡ್ತೀಯ ತಾನೆ? ಹಾ ಕೊಡ್ತೀನಿ ಅದ್ಕೆ. ಅಬ್ಬಾ ಎಷ್ಟು ದೊಡ್ಡ ರಂಗೋಲೆ ಹಾಕಿದಾರೋ, ಚೆನ್ನಾಗಿದೆ. ವಾವ್, ನಿಮ್ ಟ್ಯಾಲೆಂಟ್ ತುಂಬಾ ಚೆನ್ನಾಗಿ ತೋರಿಸಿದೀರಾ ಚಿಕ್ಕಿ. ಆ ರಂಗೋಲಿ ತುಂಬಾ ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿ ಹಾಕಿದೀರಾ. ಏನೋ ಮೊದ್ಲು ಸ್ವಲ್ಪ ಕಷ್ಟ ಆಯ್ತು, ಆಮೇಲೇನೋ ಯಾಕೆ ಹಾಕಕ್ಕಾಗಲ್ಲ ಅಂತ ಚಾಲೆಂಜ್ ತಗೊಂಡೆ. ಅದರ ಪರಿಣಾಮ ಇಲ್ಲಡು ಈ ರಂಗೋಲೆ ಬಂತು. ಓಹೋ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ. ಪರವಾಗಿಲ್ವೇ, ರಂಗೋಲಿ ಚೆನ್ನಾಗಿ ಹಾಕಿದ್ಯಾ? ಹೌದು ರೀ. ಇವ್ರು ಯಾರು? ಅದೇ ಪದ್ಮಕ್ಕಂಗೋಸ್ಕರ ಆಯುರ್ವೇದ ಡಾಕ್ಟರ್ನ ಕರ್ಕೊಂಬ ಅಂತ ಆದ್ಯ ಹೇಳಿದ್ಲು. ಓ ಹೌದು. ದೆವ್ವ ಬಿಡ್ಸೋ ಒಂಥರ ಇದ್ದಾನೆ ಇವನು. ಆಯುರ್ವೇದಿಕ್ ಡಾಕ್ಟ್ರಾ? ಆದ್ಯಾ, ಯಾಕಮ್ಮ ಇವೆಲ್ಲ? 4 ದಿನ ನೀ ನನ್ ಜೊತೆ ಇದ್ರೆ ಸರಿ ಹೋಗುತ್ತಲ್ವಾ? ನೀವ್ ಈ ವಯಸ್ಸಲ್ಲಿ ಇಷ್ಟೊಂದ್ ಕಷ್ಟ ಪಡ್ತಿರೋದನ್ನ ನನ್ ಕೈಲಿ ನೋಡೋದಕ್ಕಾಗ್ತಿಲ್ಲ ಅತ್ತೆ. ಅದಕ್ಕೆ ನಿಮ್ಗೋಸ್ಕರನೇ ಕರ್ಸಿದೀನಿ. ನಾನ್ ನೆಮ್ಮದಿ ಆಗಿರೋದನ್ನ ನಿನ್ ಕೈಲಿ ನೋಡಕ್ ಆಗಲ್ಲ ಅನ್ನೋದು ನನಗ್ ಗೊತ್ತು ಕಣೆ. ಮಾಡ್ತೀನಿ. ನೀವೇನಾದ್ರೂ ಅನ್ಕೊಳ್ಳಿ, ನನಗೆ ನಿಮ್ ಶ್ರೇಯಸ್ಸು, ನಿಮ್ ಆರೋಗ್ಯನೇ ಮುಖ್ಯ ಅತ್ತೆ. ಮನ್ಸಲ್ಲಿ ಅನ್ಕೋತಾ ಇರೋದು ಇವಳು ಕೇಳಿಸ್ತಾ ಇದೆಯಾ? ಈಗ ಕೊಡ್ತಾ ಇದ್ದಾಳಲ್ಲ ಕೌಂಟರ್ನ. ಹಾ, ಇದು ಕೂಡ ಕೇಳಿಸ್ತು. ಹೇಳಿಮ್ಮ, ಏನ್ ಸಮಸ್ಯೆ? ಅದು ನಮ್ಮ ಅತ್ತೆಯವರು ಕಾಲ್ ಜಾರ್ಬಿಟ್ರು. ಈ ವಯಸ್ಸಲ್ಲ? ಕಾಲ್ ಜಾರೋದು ಅಂದ್ರೆ ಆ ರೀತಿ ಕಾಲ್ ಜಾರೋದಲ್ಲ. ಇದು ಪದ್ಮ, ನಂಗ್ ಗೊತ್ತಿಲ್ದೇನೆ ನೀನು. ಚಿಚಿ, ಬಾಯ್ ಮುಚ್ಚ್ರಿ. ಆದ್ಯಾ, ಸರಿಯಾಗಿ ಹೇಳು. ಅದು ಕಾಲ್ಚಾರಿ ಕೆಳಗ್ ಬಿದ್ದೋಗ್ಬಿಟ್ರು ಡಾಕ್ಟರ್. ಕಾಲ್ಗೆ ಸೊಂಟಕ್ಕೆ ಪೆಟ್ಟಾಗಿದೆ. ಅದು ಹಂಗ್ ಹೇಳ್ಬೇಕು, ಎಲ್ಲದ್ರಲ್ಲೂ ಕ್ಲಾರಿಟಿ ಇರ್ಬೇಕು. ಹೃದಯನ ಹೊಡೆದೈತು ಗೊತ್ತಾ ನಂಗೆ. ವಯಸ್ಸಾಗಿದ್ಯಲ್ಲ ಹಾಗೆ ಪಬ್ಲಿಕ್ ಅಲ್ಲಿ ನನ್ ಮರ್ಯಾದೆ ತೆಗಿಬಾರ್ದು. ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಆಮೇಲೆ ಸುಮ್ನಿರಿ ಬಾವಾ. ಡಾಕ್ಟರ್, ಮೊದ್ಲು ನಮ್ಮ ಅಕ್ಕನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಏನಮ್ಮ, ಯಾವಾಗಿಂದ ನೋವಿದೆ? ಬಿದ್ದಾಗಿಂದ ಇದೆ ರೀ. ಸರಿನಮ್ಮ, ಸ್ವಲ್ಪ ಒಳ್ಳೆ ಔಷಧಿ ಇದ್ರೆ ಕೊಡಿ. ಬಿಟ್ಟು ತರ ಕಾಣ್ತಿದ್ದಾನಲ್ಲ. ನನಗೆ ಗೊತ್ತಿಲ್ಲದೆ ನಮ್ಮೂರಲ್ಲಿ ವೆಸ್ಟರ್ನ್ ಡ್ಯಾನ್ಸ್ ಸ್ಕೂಲ್ ನಮ್ ಸಂಪ್ರದಾಯನ ಹಾಳು ಮಾಡೋದಕ್ಕೆ ಬಂದಿದೆ ಅನ್ಸುತ್ತೆ. ಅಷ್ಟಕ್ಕೂ ಬಿಟ್ಟು ಇದ್ರೊಳಗೇನಕ್ಕೆ ಹೋಗ್ತಿದ್ದಾನೆ? ಹೇ, ಹಲೋ ಬಿಟ್ಟು, ಬಂದ್ಬಿಟ್ಯಾ? ನೀವ್ ಕೇಳಿರೋ ಫೀಸ್ ಕೂಡ ತಂದಿದ್ದೀನಿ. ಗ್ರೇಟ್, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ನಾನು ಮೈಕಲ್ ಜಾಕ್ಸನ್ ಆಗ್ಬೇಕು, ಮೂನ್ ವಾಕ್ ಮಾಡ್ಬೇಕು. ಹಾ, ಎಲ್ಲಾನು ನನ್ ಮಗಳು ಹೇಳ್ಕೊಡ್ತಾಳಲ್ವಾ? ಹೌದು ಬಿಟ್ಟು, ನಿಂಗೆ ಡ್ಯಾನ್ಸ್ ಅಂದ್ರೆ ಇಷ್ಟನಾ? ಆಹಾ, ಮತ್ತೆ ಪ್ರಾಣ. ಶಬ್ಬಾಷ್, ನಮ್ಗೆ ನಿನ್ನಂಥವನೇ ಬೇಕು. ನಿನ್ನ ಅಡ್ಡ ಇಟ್ಕೊಂಡು ನಿಮ್ಮನೆಯವ್ರನ್ನ ಇವಾಗ ಡ್ಯಾನ್ಸ್ ಮಾಡಿಸ್ತೀನಿ, ನೋಡ್ತಾ ಇರೋ. ಹೋಗು, ಅಕ್ಕ ನಿನ್ಗೆ ಹೊಸ ಹೊಸ ಸ್ಟೆಪ್ಸ್ ಹೇಳ್ಕೊಡ್ತಾಳೆ. ಮೇಘಾ, ನೋಡ್ಕೋ. ಬಾ ಬಿಟ್ಟು ಬಾ, ಇಲ್ಲಿ ಡ್ಯಾನ್ಸ್ ಮಾಡು.
ರಾಜಲಕ್ಷ್ಮಿ, ಕೆಲವು ದಿನಗಳು ನೀನು ಮನಸ ವಾಚ ಕರ್ಮಣ ನನ್ ಕರ್ಮನೇ ಇದು. ನಿನ್ನ ದೀಕ್ಷೆಗೆ ಭಗ್ನ ಆಗದಿರೋ ಹಾಗೆ ಕಾಪಾಡಿಕೊಂಡಿದ್ದೀಯ. ಇದು ದೈವ ಋಷಿಗಳಿಗೆ ಮಾತ್ರ ಸಾಧ್ಯವಾಗುವಂತ ದೀಕ್ಷೆ. ಆದ್ರೂ ನಿನ್ನ ಪ್ರಾಣವನ್ನ ಒತ್ತೆ ಇಟ್ಟು ದೀಕ್ಷೆ ಪೂರ್ಣ ಆಗ್ಲಿ ಅಂತ ಕೊನೆ ಹಂತದವರೆಗೂ ಬಂದಿದ್ಯಾ. ಇವತ್ತೊಂದು ರಾತ್ರಿ ನೀನು ದೀಕ್ಷೆಗೆ ಭಗ್ನ ಆಗದೆ ಇರೋ ತರ ಕಾಪಾಡ್ಕೊಂಡ್ರೆ ನಿನ್ನ ಕೋರಿಕೆ ಹಾಗೆ ನಿಧಿ ನಿನಗೆ ಸ್ವಂತವಾಗುತ್ತೆ. ಸರಿ ಸ್ವಾಮಿ. ಇವಳು ಯಾವ ರೀತಿ ಹುಷಾರಾಗಿರ್ಬೇಕು ಅಂತ ಹೇಳಿ. ಇದು ಕೊನೆ ದಿನ ಆಗಿರೋದ್ರಿಂದ ಈ ನೈವೇದ್ಯನ ಆ ತಾಯಿಗೆ ಸಮರ್ಪಿಸಿ ಇವತ್ತಿನ ರಾತ್ರಿ ನೀನು ಗುಡಿಯಲ್ಲೇ ಜಾಗರಣೆ ಮಾಡಬೇಕಾಗತ್ತೆ. ಅಲ್ಲಿ ಬರೋ ಶಬ್ದಗಳಿಗೆ ಜೀವ ನಿಂತ್ ಹೋಗೋ ಹಾಗಿದ್ರು ರಾತ್ರಿ ಎಲ್ಲ ಅಲ್ಲೇ ಇರ್ಬೇಕಾ? ಹೌದು, ಅಲ್ಲಿ ಎಷ್ಟೇ ಶಬ್ದಗಳು ಕೇಳಿದ್ರು ಕೂಡ ಭಯ ಪಡದೆ ಧೈರ್ಯದಿಂದ ಕೂತಿದ್ರೆ ಯಾವ ದುಷ್ಟಶಕ್ತಿನೂ ನಿನ್ನ ಹತ್ರ ಸುಳಿಯಲ್ಲ. ಏನೇ ಅಡೆತಡೆಗಳು ಬಂದರೂ ಕುಗ್ಗಬಾರ್ದು. ಯಾವ ಅತೀಂದ್ರಿಯ ಶಕ್ತಿಗಳಿಗೂ ನೀನು ಸೋಲಬಾರದು. ದಿಕ್ಕುಗಳು ದಿಕ್ಕಾಪಾಲಾದ್ರೂ ಭೂಮಿ ಆಕಾಶ ಎರಡು ಒಂದಾದ್ರೂ ಕೂಡ ನಿನ್ನ ದೃಷ್ಟಿ ದೀಕ್ಷೆ ಮೇಲೆ ಕೇಂದ್ರೀಕೃತವಾಗಿರಬೇಕು.